ಪ್ರತಿಯೊಬ್ಬರ ಮನೆಯಲ್ಲೂ ಟೈಲರಿಂಗ್ ಮಷಿನ್ ಇರುತ್ತೆ. ಎಲ್ರಿಗೂ ಆದರೆ ಟೈಲರಿಂಗ್ ಬರೋದಿಲ್ಲ. ಬರೀ ಹರಿದಿರೋ ಬಟ್ಟೆ ಮಾತ್ರ ಹೊಲ್ಕೊಂಡು ಬ್ಲೌಸನ್ನು ಹೊರಗಡೆ ಹೊಲಿಸ್ತಾ ಇದ್ದೀರಾ. ನೀಟಾಗಿ ನಿಮ್ಮ ಮನೆಯಲ್ಲೇ ಬ್ಲೌಸನ್ನು ಕಟ್ ಮಾಡಿ ಹೊಲಿಯೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಮೊದಲಿಗೆ 4 ಫೋಲ್ಡ್ ಮಾಡಿ ಇಟ್ಕೊಂಡು ಕೆಳಗಡೆ ಫೋಲ್ಡನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡು ಮೇಲ್ಗಡೆ ಫೋಲ್ಡನ್ನು ಜಾಸ್ತಿ ಇಟ್ಕೊಂಡು ಈ ಥರ 16ಗೆ ಮಾರ್ಕ್ ಮಾಡಿ. ಇದು 32 ಸೈಜ್ ಬ್ಲೌಸು. ನಿಮ್ಮ ಸೈಜನ್ನು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿನೂ ಮಾಡ್ಕೋಬೋದು. ಕೆಳಗಡೆ ಪೋರ್ಷನ್ನ 1 ಇಂಚಷ್ಟು ಕಮ್ಮಿ ಇಟ್ಟು 15ಕ್ಕೆ ಮಾರ್ಕ್ ಮಾಡಿ. ನೋಡಿ ಕರೆಕ್ಟಾಗಿ ಇದೆ. ಈ ಥರ ಇಟ್ಕೊಂಡು ನಂತರ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ಕತ್ತಿಂದು ಮೆಜರ್ಮೆಂಟ್ನ ಮಾಡ್ತಾ ಇದ್ದೀನಿ. ಮೊದಲು ಕತ್ತಿಂದು ಫಸ್ಟು 2 ಅಂತ ಮಾಡಿಬಿಟ್ಟು ಅದು ನಮ್ಮದು ಮುಂದ್ಗಡೆ ಭಾಗನ ಕಟ್ ಮಾಡಲಿಕ್ಕಿದೆ, ಅದಕ್ಕೆ ಆ ಥರ ಮಾಡಿದ್ದು. ನೆಕ್ಸ್ಟು ಕೈಗಿಂತ ಈ ಕಡೆ ಇರುತ್ತಲ್ಲ ಮೇಲ್ಗಡೆ ಭುಜದ್ದು, ಆ ಭುಜದ ಭಾಗ 3.5 ಇಟ್ಕೊಂಡು ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ಕೆಳಗಡೆ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮುಂದ್ಗಡೆ ಡೀಪನ್ನು ನೋಡಿಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು 6ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. 6 ಇಟ್ಕೊಂಡ್ರೆ ಮಾಮೂಲಿ ಎಲ್ರಿಗೂ ಸಾಲುತ್ತೆ. ನೋಡಿ ಈ ಥರ ಮಾಡಿಕೊಂಡು ನೀಟಾಗಿ 2ಕ್ಕೆ ಮತ್ತು 6ಕ್ಕೆ 2 ಸೇರಿಸಿ ಗೆರೆನ ಎಳ್ಕೊಳ್ಬೇಕು. ಆಮೇಲೆ ಕೊಂಕುಳು ಭಾಗ ಅಂದರೆ ನಾವು ಕೈನ ಜಾಯಿಂಟ್ ಮಾಡ್ತೀವಲ್ಲ ಆ ಕಡೆ ಭಾಗದಲ್ಲಿ 5.5 ಇಟ್ಟಿದ್ದೀನಿ. ನೋಡಿ 5.5 ಇಟ್ಟು ಮಾರ್ಕ್ ಮಾಡಿ ಈ ಥರ ಎಳಿಬೇಕು. ನಮ್ಮ ಬ್ಲೌಸನ್ನು ನಾವೇ ಆರಾಮಾಗಿ ಈ ಥರ ಹೊಲ್ಕೋಬೋದು ಮನೆಯಲ್ಲೇ. ನಮ್ಮ ಬ್ಲೌಸನ್ನು ನಾವು ಬೇರೆಯವ್ರ ಹತ್ರ ಕೊಟ್ಟು ಸುಮಾರು ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಹೊಲ್ಕೋಬೋದು. ನಂತರ ಈ ಥರ ಬಾಡಿ ಶೇಪ್ಗೆ ಅನುಗುಣವಾಗಿ 10.5 ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಮಾರ್ಕ್ ಮಾಡಿ ನೀಟಾಗಿ ಕಟ್ ಮಾಡ್ಕೋಬೇಕು. ಮೊದಲು ಕಟ್ಟಿಂಗನ್ನು ನೀಟಾಗಿ ಕಲಿತ್ರೆ ನೀಟಾಗಿ ಹೊಲಿಗೆ ಬರುತ್ತೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಟೈಲರಿಂಗ್ನ ನೀಟಾಗಿ ಕಲ್ತ್ಕೊಳ್ಳಿ. ನಂತರ ಈ ಥರ ನಮ್ಮ ಕಡೆ ತಿರ್ಸ್ಕೊಂಡು ನೋಡಿ ಮೆಜರ್ಮೆಂಟ ಹೇಗೆ ನೋಡೋದು ಅಂತ ನೋಡಿ, ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಮುಂದ್ಗಡೆ ಭಾಗ ಮತ್ತು ಹಿಂದ್ಗಡೆ ಭಾಗದ ಸರಿಯಾದಂಥ ಪರಿಕಲ್ಪನೆ ಇಟ್ಕೊಳ್ಳಿ. ಇದು ಮುಂದ್ಗಡೆ ಭಾಗ ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ಕ್ರಾಸ್ ಮಾಡಬೇಕು. ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ 1 ಇಂಚಿನಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮುಂದ್ಗಡೆ ಈ ಕೊಂಕುಳು ಬಗಲು ಅಂತೀವಲ್ಲ, ಮುಂದ್ಗಡೆ ಭಾಗ ಹಿಂದ್ಗಡೆ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು. ಮಾಡಬೇಕಾದ್ರೆ ನೀಟಾಗಿ ಗೊತ್ತಾಗುತ್ತೆ ಈ ಥರ 2 ಲೈನು ಯಾಕೆ ಹಾಕ್ಕೊಂಡಿದ್ದೀವಿ ಅಂತ. ಆಮೇಲೆ ಈ ಕಡೆ ಡೀಪ್ ಮುಂದ್ಗಡೆ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀಟಾಗಿ ಯಾವ ಶೇಪ್ಗೆ, ಕೆಲವೊಬ್ರಿಗೂ ಸ್ವಲ್ಪ ಮೇಲ್ಗಡೆ ಹೊಲಿಸ್ತಾರೆ, ಕೆಲವೊಬ್ಬರು ಸ್ವಲ್ಪ ಡೀಪ್ ಹೊಲಿಸ್ತಾರೆ. ನೋಡಿಕೊಂಡು ಡೀಪನ್ನು ಮೆಜರ್ಮೆಂಟನ್ನು ಇಟ್ಕೋಬೇಕು. ಇಲ್ಲಿ ನೋಡಿ ಕೆಳಗಡೆ ಪಟ್ಟಿ ಇರುತ್ತಲ್ಲ, ಆ ಕೆಳಗಡೆ ಪಟ್ಟಿನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಒಂದು ಸೈಡು 3 ತೊಗೊಳ್ಳಿ, ಇನ್ನೊಂದು ಸೈಡು 2 ತೊಗೊಳ್ಳಿ. ಈ ಥರ ನೀಟಾಗಿ 2 ಇಂಚನ್ನು ಮೆಜರ್ಮೆಂಟ್ ಮಾಡಿಬಿಟ್ಟು ಕಟ್ ಮಾಡಬೇಕು. ಗೆರೆ ಹಾಕೋದು ಅಷ್ಟೇ, ಒಂಥರ ಬೋಟ್ ಶೇಪ್ ಇರುತ್ತಲ್ಲ ಆ ಥರ ಹಾಕಬೇಕು. ಸ್ಟ್ರೇಟ್ ಎಳೆಯೋ ಹಾಗಿಲ್ಲ. ನೋಡಿ ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಹೊಲಿಯೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೀಟಾಗಿ ಕಟ್ ಮಾಡೋದನ್ನು ಒಂದು 2-3 ಬಟ್ಟೆನ ಕಟ್ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಹೊಲ್ಕೋಬೋದು ಅಂತ. ನಂತರ 2 ಇಂಚಿಗೆ ಅಂದರೆ ನಾವು ಟಕ್ಸ್ ಕೊಡೋದಿದೆಯಲ್ಲ ಎದೆ ಭಾಗಕ್ಕೆ, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ 1 ಇಂಚು 2 ಇಂಚು 3 ಇಂಚು 4 ಇಂಚು ಅಂತ ಒಂದು ಮಾಡಿ, ಮತ್ತು 2 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಮತ್ತು ಮಧ್ಯ ಡಾಟನ್ನು ಕಂಡುಹಿಡಿದು ಎಲ್ಲ ಕಡೆ 1 ಇಂಚನ್ನು ತೊಗೋತಾ ಇದ್ದೀನಿ. ನೋಡಿ ಅದನ್ನು ಯಾವ್ದು ರೀತಿ ಎಳಿಬೇಕು ಅಂತ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಗೆರೆನ. ನೋಡಿ ಇದು ಮಧ್ಯ ಸೈಡಿಗೆ ಹೋದರೆ 2 ಕಡೆ ಮಧ್ಯದಲ್ಲಿ ಎಳ್ಕೊಂಡು ಈ 3 ಡಾಟಿಗೆ ಕನೆಕ್ಟ್ ಆಗೋ ಥರ ನೋಡಿ ಈ ಥರ ಎಳಿಬೇಕು. ಇದು ಆಮೇಲೆ ಮಡಚಿ ಹೊಲಿಯೋದಿದೆ. ನೋಡಿ ಈ ಥರ ಕೊಂಕಳಲ್ಲಿ ಒಂದು ಭಾಗ ಕೊಂಕಳಲ್ಲಿ ಹೋಗಬೇಕು. ಇದು ನೋಡಿ ಶೇಪ್ ಹೇಗೆ ಕೊಡ್ತಾ ಇದ್ದೀನಿ ನೆಕ್ಗೆ ಅಂತ. ಇದು ಮುಂದ್ಗಡೆ ನೆಕ್ ಶೇಪು, ಹಿಂದ್ಗಡೆ ನೆಕ್ ಶೇಪ್ ಅಲ್ಲ. ಈ ಪೀಸನ್ನು ಆಮೇಲೆ ಕಟ್ ಮಾಡಿ ಜಾಯಿಂಟ್ ಮಾಡೋದಕ್ಕಿದೆ. ಇದು ಮೇಲ್ಗಡೆ ಪಟ್ಟಿ ಇರುತ್ತಲ್ಲ, ಇದು
ಮೇಲ್ಗಡೆ ಬಟ್ಟೆ ಮಾತ್ರ ಕಟ್ ಮಾಡೋದು, ಕೆಳಗಡೆ ಅದನ್ನು ಕಟ್ ಮಾಡೋ ಹಾಗಿಲ್ಲ. ಅಂದರೆ ಹಿಂದ್ಗಡೆ ನಮಗೆ ಬೇಕಾಗಲ್ಲ, ಇದು ಮುಂದ್ಗಡೆ ಮಾತ್ರ. ನಾವು 1 ಇಂಚು ಆವಾಗ ಹೆಚ್ಚಿ ಇಟ್ಕೊಂಡಿದ್ವಲ್ಲ, ಆ ಹೆಚ್ಚಿರೋ ಭಾಗನ ಕಟ್ ಮಾಡ್ತಾರೋ ಹಾಗಿದೆ ಇದು. ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಯಾವ ಶೇಪಲ್ಲಿದೆಯೋ ಆ ಶೇಪಲ್ಲೇ ಕಟ್ ಮಾಡಿ, ಸ್ಟ್ರೇಟಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಇದು ಮುಂದ್ಗಡೆ ಪಾರ್ಟಿಷನ್ನ ಬೇರೆ ಮಾಡ್ತಾ ಇದ್ದೀನಿ. ಇವಾಗ ಸರಿಯಾಗಿ ನೋಡ್ಕೊಳ್ಳಿ, ಈ 2 ಲೈನ್ ಹಾಕಿರೋದು ಯಾಕೆ ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ ಇವಾಗ ಮೇಲ್ಗಡೆ ಪೀಸ್ಗೆ ಮಾತ್ರ ಕಟ್ ಮಾಡ್ತಾ ಇದ್ದೀವಿ, ಅಂದರೆ ಮುಂದ್ಗಡೆ ಭಾಗ ಮಾತ್ರ ಕಟ್ ಮಾಡ್ತಾ ಇರೋದು. ಅರ್ಥ ಆಯ್ತಾ ಯಾಕೆ ಆವಾಗ 2 ಲೈನ್ ಹಾಕಿರೋದು ಅಂತ. ನಂತರ ಇವಾಗ ನೆಕ್ ಕಡೆ ನೋಡೋಣ. ನೆಕ್ಕನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡಬೇಕು. ನಾವು ಸ್ಕ್ವೇರ್ ಶೇಪಲ್ಲಿ ಇದೆ ಅಂತ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡೋಕ್ಕೆ ಹೋಗಬಾರ್ದು, ಅದು ಜಾಸ್ತಿ ಡೀಪ್ ಅನಿಸುತ್ತೆ. ನೋಡಿ ಹಿಂದ್ಗಡೆ ನಾನು ಮೆಜರ್ಮೆಂಟ್ನ ಇಟ್ಕೋತಾ ಇದ್ದೀನಿ. ಹಿಂದ್ಗಡೆ ನಿಮಗೆ ಎಷ್ಟು ಡೀಪ್ ಬೇಕು ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ನಾನು ಇಲ್ಲಿ 6 ಇಟ್ಟಿದ್ದೀನಿ. 6 ಇಟ್ಕೊಂಡು ನನಗೆ ಎಷ್ಟು ಡೀಪ್ ಸಾಕು ಅದಕ್ಕೋಸ್ಕರ ಅಷ್ಟು ಇಟ್ಟಿದ್ದೀನಿ. ನಿಮಗೆ ಜಾಸ್ತಿ ಡೀಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬೋದು, 5 ಇಟ್ಕೋಬೋದು, 4 ಇಟ್ಕೋಬೋದು, ನಿಮ್ಮ ಅನುಸಾರ ಇಟ್ಕೋಬೋದು. ನೋಡಿ ಈ ಥರ ಇಲ್ಲಿ ಯಾವ ಶೇಪ್ ಬೇಕು, ಹಿಂದ್ಗಡೆ ಡಿಸೈನ್ ನಮ್ಗೆ ಯಾವ್ದು ಮಾಡಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಸ್ಕ್ವೇರ್ ನೆಕ್ಕನ್ನೇ ಪ್ರಿಫರ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಗೆ ಕಲಿಬೇಕಾದ್ರೆ ರೌಂಡು ಅಥವಾ ಸ್ಕ್ವೇರ್ ನೆಕ್ಕನ್ನು ಟ್ರೈ ಮಾಡಿ. ಸಿಂಪಲ್ ಬ್ಲೌಸಸನ್ನು ಹೊಲಿತಾ ಇದ್ದ ಹಾಗೆ ಅದು ರೂಢಿ ಆಗುತ್ತೆ. ಆಮೇಲೆ ನಿಮಗೆ ಯಾವ ಬ್ಲೌಸ್ ಬೇಕಾದ್ರೂ ಹೊಲಿಬೋದು, ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಈಗ ನೀಟಾಗಿ ಬಿಡಿಸಿದ ತಕ್ಷಣ ಈ ಥರ ಕಾಣಿಸುತ್ತೆ ನೋಡಿ ಬ್ಲೌಸಸ್ಗಳು. ನೋಡಿ ಕಟಿಂಗ್ ಪಾರ್ಟಿಷನ್ಗಳು ಎಷ್ಟು ಚೆನ್ನಾಗಿ ಬಂದಿವೆ, ಎಷ್ಟು ಕರೆಕ್ಟಾಗಿ ಬಂದಿವೆ ಅಂತ. ನೀವು ಮನೆಯಲ್ಲಿ ಈ ಥರ ಕಟಿಂಗ್ ಮಾಡಿಕೊಂಡು ನಿಮಗೆ ನೀವೇ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟೊಂದು ದುಡ್ಡು ಉಳಿಯುತ್ತೆ ಅಲ್ವಾ. ನೋಡಿ ಸಿಂಪಲ್ಲಾಗಿ ಹೊಲಿದಿದ್ದೀನಿ. ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು.